Third question, root 2 x square plus 7x plus 5 root 2 equals 0. ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನ ರೂಟ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಯಾವ ಮೆಥಡ್ ಅಲ್ಲಿ ಮಾಡೋದಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡೋಣ. ಸೊ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಬೇಕು. ಯಾವ ತರ ಸ್ಪ್ಲಿಟ್ ಮಾಡಬೇಕಂದ್ರೆ ಆ ಎರಡು ನಂಬರ್ಗಳ ಸಮ್ ಅಥವಾ ಡಿಫರೆನ್ಸ್ ಈ ನಂಬರ್ನ ಕೊಡ್ತಿದ್ರೆ ಆ ಎರಡು ನಂಬರ್ಗಳ ಪ್ರಾಡಕ್ಟ್ ಏನಾಗಬೇಕು, ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ಗಳ ಪ್ರಾಡಕ್ಟ್ ಈಕ್ವಲ್ ಆಗಬೇಕು. ನೋಡಿ, ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಪ್ರಾಡಕ್ಟ್ ಏನಾಗ್ತದೆ ಅಂತಂದ್ರೆ ರೂಟ್ 2 ಇಂಟು 5 ರೂಟ್ 2. ಸೊ ಇದನ್ನಾಯ್ತು 5 ರೂಟ್ 2 ಇಂಟು ರೂಟ್ 2. ಸೊ ರೂಟ್ 2 ಇಂಟು ರೂಟ್ 2 ಏನಾಯ್ತು ರೂಟ್ 4. ರೂಟ್ 4 ಇಸ್ ನಥಿಂಗ್ ಬಟ್ 2. ಸೊ 5 ಇಂಟು 2. ಸೊ ದಟ್ ಈಕ್ವಲ್ಸ್ ಟು 10. ಪ್ರಾಡಕ್ಟ್ 10 ಆಗಬೇಕು. ಸೊ ಈ 10 ಅನ್ನು ಯಾವ ತರ ಸ್ಪ್ಲಿಟ್ ಮಾಡಬಹುದು ಅಂತ ಕೇಳಿದ್ರೆ 5 ಇಂಟು 2 ಅಂತ ಸ್ಪ್ಲಿಟ್ ಮಾಡಬಹುದಲ್ವಾ. 5 ಇಂಟು 2 ಅಂತ ಸ್ಪ್ಲಿಟ್ ಮಾಡಿದ್ರೆ ನೋಡಿ, ಇದನ್ನ ನಾನು ಮಿಡಲ್ ಟರ್ಮ್ ಅನ್ನ ರೂಟ್ 2 ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಇದೆಯಲ್ಲ ಅದನ್ನ 5x ಪ್ಲಸ್ 2x ಅಂತ ಬರೀಬಹುದು. ನೋಡಿ, ಈ ಎರಡು ನಂಬರ್ಗಳ ಸಮ್ 5x 2x ಇದೇನಾಯ್ತು 10x ಸ್ಕ್ವಯರ್. 10x ಸ್ಕ್ವಯರ್ ಇವೆರಡು 5x ಇಂಟು 2x 10x ಸ್ಕ್ವಯರ್ 5x ಪ್ಲಸ್ 2x 7x ಮಿಡಲ್ ಟರ್ಮ್ ಬಂತು ಪ್ಲಸ್ 5 ರೂಟ್ 2 ಈಕ್ವಲ್ಸ್ 0. ಈಗ ನೋಡಿ, ಈಗ ನಾವು ಕಾಮನ್ ತೆಗಿಬೇಕಲ್ವಾ. ಸೊ ಅದಕ್ಕೆ ರೂಟ್ 2 ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ ಈ 2ನ ಹೆಂಗೆ ಬರೀತೀನಿ ಅಂತಂದರೆ ರೂಟ್ 2 ಇಂಟು ರೂಟ್ 2 ಎಕ್ಸ್ ಪ್ಲಸ್ 5 ರೂಟ್ 2 ಪ್ಲಸ್ ಇದು ಈಕ್ವಲ್ಸ್ 0 ಅಂತ ಬರೀತೀನಿ. ಈಗ ನಾನು ಎಕ್ಸನ್ ಕಾಮನ್ ತೆಗೆದ್ರೆ ಈ ಎರಡು ಟರ್ಮಿಂದ ಎಕ್ಸನ್ ಕಾಮನ್ ತೆಗೆದ್ರೆ ಏನಿತ್ತು ರೂಟ್ 2 ಎಕ್ಸ್ ಪ್ಲಸ್ 5. ಅದೇ ಥರ ಈ ಎರಡು ಟರ್ಮಿಂದ ರೂಟ್ 2ನ ಕಾಮನ್ ತೆಗೆದ್ರೆ ಇಲ್ಲಿ ನೋಡಿತ್ತು ರೂಟ್ 2 ಎಕ್ಸ್ ಪ್ಲಸ್ 5 ಈಕ್ವಲ್ಸ್ 0. ನೋಡಿ, ನಾನು ಮೊದಲೇ ಹೇಳಿದೆ ಏನಂತಂದರೆ ನಾವು ಯಾವ ಥರ ಕಾಮನ್ ತೆಗಿಬೇಕಂದ್ರೆ ಈ ಬ್ರಾಕೆಟಲ್ಲಿ ಏನು ಉಳಿದಿದೆಯೋ ಈ ಬ್ರಾಕೆಟಲ್ಲಿ ಕೂಡ ಅದೇ ಟರ್ಮ್ ಉಳಿಯೋ ಥರ ಕಾಮನ್ ತೆಗಿಬೇಕು ಅಂತ. ನಾನು ಇಲ್ಲಿ ಈ 2ನ ರೂಟ್ 2 ಇಂಟು ರೂಟ್ 2 ಯಾಕೆ ಬರದೆ ಅಂತಂದರೆ ನೋಡಿ, ಈ ಎರಡೂ ಬ್ರಾಕೆಟ್ಗಳನ್ನ ಮ್ಯಾಚ್ ಮಾಡೋ ಸಲುವಾಗಿ. ಗೊತ್ತಾಯ್ತಾ? ಓಕೆ. ನೋಡಿ, ಪ್ಲಸ್ ಇಂದ ಈ ಕಡೆ ಒಂದು ಟರ್ಮು, ಪ್ಲಸ್ ಇಂದ ಈ ಕಡೆ ಒಂದು ಟರ್ಮು. ಸೊ ಈ ಎರಡೂ ಟರ್ಮಲ್ಲಿ ಕಾಮನ್ ಇರೋ ಟರ್ಮ್ ಯಾವುದು ಅಂತಂದರೆ ರೂಟ್ 2 ಎಕ್ಸ್ ಪ್ಲಸ್ 5. ಓಕೆ, ಏನು ಉಳಿತು ಎಕ್ಸ್ ಪ್ಲಸ್ ರೂಟ್ 2 ಎಕ್ಸ್ ಪ್ಲಸ್ ರೂಟ್ 2 equals 0. So product of these two terms is equals to 0 means either of one term is equals to 0. Root 2 x plus 5 equals 0 or x plus root 2 equals 0. So root 2 x equals minus 5 and x equals minus root 2. So x equals minus 5 by root 2. So ಇದೊಂದು ರೂಟ್ ಆಮೇಲೆ ಇದೊಂದು ರೂಟ್.